ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ಮೊದಲಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನು ಮಾಡ್ತಾ ಇರೋ ವಿಡಿಯೋ ಏನು ಅಂದರೆ ಹೌ ಟು ಗೆಟ್ ಗ್ಲೋ ಇನ್ ಮೈ ಫೇಸ್ ಅಂತ. ಸೊ ಮನೆಯಲ್ಲಿರುವ 3 ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಫೇಸಲ್ಲಿ ಗ್ಲೋ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನಾನು 4 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನನ್ನ ಫೇಸಲ್ಲಿ ಗ್ಲೋ ಕಾಣ್ತಾ ಇದೆಯಾ? ನಾನು ಏನೂ ಹಚ್ಚಿಲ್ಲ, ಜಸ್ಟ್ ಹೇಗಿದೆಯೋ ಹಾಗೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಏನೂ ಹಚ್ಚಿಲ್ಲ. ಸೊ ಆ 3 ಪದಾರ್ಥಗಳಿದ್ರೆ ಮಾತ್ರ ಫೇಸ್ ಸೂಪರ್ ಗ್ಲೋ. ದಿಸ್ ಮ್ಯಾಜಿಕ್ ಅಂತಲೇ ಹೇಳ್ಕೊಬೋದು. ನಿಜವಾಗ್ಲೂ ಅಷ್ಟು ಗ್ಲೋ ಬರುತ್ತೆ. ಯಾಕಂದರೆ ಇದು ಡೈಲಿ ಪ್ರತಿದಿನಾನೂ ನಾನು ಹಚ್ಕೊಬಂದಿದ್ದೀನಿ. ಒಂದಿನನೂ ನಾನು ಬಿಟ್ಟಿಲ್ಲ. ಸೊ ಪ್ರತಿದಿನ ಬಂದ್ರೇ ಆ ಗ್ಲೋನೆಸ್ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಆ 3 ರೆಮಿಡಿ ಏನು ಅಂತ ಅಂದರೆ, ಸೊ ಗ್ಲೋ ಬೇಕು ಅಂತ ಅಂದರೆ ಈ 3 ರೆಮಿಡಿನ ನೀವು ಯೂಸ್ ಮಾಡಿ, ಮನೆಯಲ್ಲಿರೋ ಹೋಮ್ ಮೇಡ್ ರೆಮಿಡಿ ಅದು, ಓಕೆನಾ? ಮನೆಯಲ್ಲಿರೋ ಪದಾರ್ಥಗಳನ್ನೇ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ರಶ್ಮಿಕಾ ಮಂದಣ್ಣ ಥರ ಗ್ಲೋ ಬರಬೇಕಾ? ಸೊ ಈ 3 ಪದಾರ್ಥಗಳನ್ನ ಡೆಫಿನೆಟಾಗಿ ಯೂಸ್ ಮಾಡಿ, ಅದು ಡೈಲಿ ನಿಮಗೆ ಪಕ್ಕ ಗ್ಲೋ ಸಿಗುತ್ತೆ. ಇಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಇಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನೀವು ಯೂಸ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ಲೇಟ್ ಮಾಡೋಕ್ಕೆ ಹೋಗಲ್ಲ. ಆ 3 ರೆಮಿಡಿ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಏನು ಅಂತ ಅಂದರೆ ನೋಡಿ, ಇದೆ. ಏನು ಅಂದ್ಕೊಂಡಿದ್ದೀರಾ? ಮೊಸರು ಅಂತ ಅಂದ್ಕೊಂಡಿದ್ದೀರಾ? ಹಾಲಿನ ಕೆನೆ. ಹಾಲು ಕಾಯಿಸಿಟ್ಟು 1 ಅವರ್ ಆದಮೇಲೆ ಅದರಲ್ಲಿ ಬರೋ ಕೆನೆ, ಮೇಲ್ಗಡೆ ಇರೋ ಕೆನೆ ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಕಾಣ್ತಾ ಇದೆಯಾ? ಸೊ ಇದರಲ್ಲಿ ನಾವು ಏನೇನು ಮಿಕ್ಸ್ ಮಾಡಬೇಕು ಅಂದರೆ ಇನ್ನೊಂದು 2 ಪದಾರ್ಥ ಏನು ಅಂತ ಅಂದರೆ, 1 ಚಿಟಿಕೆ ಅಷ್ಟು ಅರಿಶಿನ, ಟರ್ಮರಿಕ್ ಪೌಡರ್. ನೀವು ಅಡುಗೆ ಅರಿಶಿನ ಆದರೂ ಹಾಕ್ಕೊಬೋದು, ಇಲ್ಲ ಪೂಜೆ ಅರಿಶಿನ ಆದರೂ ಹಾಕ್ಕೊಬೋದು, ಇಲ್ಲ ನಿಮ್ದೇನಾದರೂ ಆಯುರ್ವೇದಿಕ್ ಅರಿಶಿನ ಇದ್ರೂ ನೀವು ಇದರಲ್ಲಿ ಹಾಕ್ಕೋಬೋದು. ಸೊ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಈಗ 2 ಪದಾರ್ಥಗಳಿದ್ದಾವೆ. ಇನ್ನೊಂದು ಏನು ಅಂತ ಅಂದರೆ ನೋಡಿ, ಕೇಸರಿ ಹೂವು ಅಂತ ಇದೆಯಾ? ಕೇಸರಿ. ಇದು ನಿಮ್ಮ ಹತ್ರ ಇದ್ದರೆ ಇಲ್ಲ ತರಿಸ್ಕೊಂಡು ಹಾಕ್ಕೊಂಡ್ರು ನಿಮ್ಮ ಇಷ್ಟ, ಇಲ್ಲದೆ ಇದ್ರೂ ಇದು ಸ್ಕಿಪ್ ಮಾಡ್ಬೋದು. ಇದು ಬೇಕೇ ಬೇಕು ಅನ್ನೋದಿಲ್ಲ. ಇದೇನಕ್ಕೆ ಹಾಕ್ತೀವಿ ಅಂತ ಅಂದರೆ ಬ್ರೈಟ್ನೆಸ್ಗೆ ಇದನ್ನು ಹಾಕ್ತೀವಿ. ಗ್ಲೋ ಜೊತೆಗೆ ಬ್ರೈಟ್ನೆಸ್ ಕೂಡ ಬರುತ್ತೆ ಇದನ್ನು ಹಾಕಿದ್ರೆ. ಸೊ ಅದಕ್ಕೇನೆ ಇದು ಅಂದರೆ ಎಲ್ಲ ಹಾಕ್ಕೊಳ್ಳೋಗಿಲ್ಲ, ಒಂದೇ ಒಂದು ಎಲೆ ಅಷ್ಟೇ. ನೋಡಿ, ಒಂದೇ ಒಂದು ಎಲೆನ ನಾನು ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು, ಇಲ್ಲ ತರಿಸ್ಕೊಂಡು ಹಾಕಿದ್ರು ಓಕೆ, ಇಲ್ಲ ಇದನ್ನು ಸ್ಕಿಪ್ ಕೂಡ ಮಾಡಿ ಈ ಎರಡೇ ಪದಾರ್ಥನ ನೀವು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ 3ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ನೀವು ಮಿಕ್ಸ್ ಮಾಡ್ತೀರೋ ಅದರಲ್ಲೇ ಗೊತ್ತಾಗುತ್ತೆ ಅದು ಸ್ಮೆಲ್ ಆಗಲಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಮಿಕ್ಸ್ ಆಗಿದೆಯಾ? ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಈಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಮಸಾಜ್ ಕೊಡಿ ಈ ಥರ. ಹಾಫ್ ಫೇಸೇ ನಿಮ್ಗೆ ಹಾಕಿ ತೋರಿಸ್ತೀನಿ, ಇನ್ನೊಂದು ಹಾಫ್ ಹಾಗೆ ಬರ್ತೀನಿ. ನಿಮಗೆ ಅದರಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ.
ಇದು 40+ ಇರೋರು ಕೂಡ ಯೂಸ್ ಮಾಡ್ಬೋದು ಇದನ್ನು, ಯಾಕಂದರೆ ಅವ್ರ ಸ್ಕಿನ್ ಸ್ವಲ್ಪ ಲೂಸ್ನೆಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅಂಥವರು ಇದನ್ನು ಯೂಸ್ ಮಾಡಿದ್ರೆ ಕೂಡ ಸ್ಕಿನ್ ಟೈಟ್ನೆಸ್ ಆಗುತ್ತೆ ಇದು. ಸೊ ಅವ್ರಿಗೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಚೆನ್ನಾಗಿ ಮಸಾಜ್ ಮಾಡಿ, ಸ್ಮೂತಾಗಿ ಮಸಾಜ್ ಮಾಡಿ. ಸೊ ಇದನ್ನು 10 ಮಿನಿಟ್ಸ್ ಹಾಗೆ ಬಿಡಿ. ನೋಡಿ 10 ಮಿನಿಟ್ಸ್ ಆಯಿತು, ಡ್ರೈ ಆಗಿದೆ. ಈಗ ನಾನು ಇದನ್ನು ಟಿಶ್ಯೂ ತೊಗೊಂಡು ಕ್ಲೀನ್ ಮಾಡ್ತೀನಿ, ಹೇಗೆ ಇದೆ ಅಂತ ನೋಡಿ. ಓಕೆ, ಕಾಣ್ತಾ ಇದೆ ಗ್ಲೋ ನೋಡಿ, ಇಲ್ಲಿಗೂ ನೋಡಿ ಡಿಫ್ರೆನ್ಸ್. ಸೊ 3 ರೆಮಿಡಿಯಿಂದ ಡೈಲಿ ಇದನ್ನು ನೀವು ಹಾಕ್ಕೊಂಡು 1 ಮಂತ್ ಆದರೂ ನೀವು ಯೂಸ್ ಮಾಡಿ. ಜಸ್ಟ್ ಓಕೆ 1 ವೀಕ್ ಆದರೂ ನೀವು ಯೂಸ್ ಮಾಡಿ, ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.